दैव कुटुंबकम सर्वे जना सुखिनो भवन्तु। अयोध्यापति श्री रामचंद्र महाराज के पवन सुत हनुमान के सीता माता के भारत माता के कावेरी माता के जय राम श्री राम जय जय रामा 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 जय राम श्री राम जय जय रामा। ಆತ್ಮೀಯ ಭಕ್ತಾದಿಗಳೇ, ಇವತ್ತು ಸೇರಿರ್ತಕ್ಕಂಥ ದಿನ ಇನ್ಯಾವತ್ತೂ ನಮಗೆ ಬಂದಿರ್ತದ ಅನ್ನೋದು ಗೊತ್ತಿಲ್ಲ. ಸುಮಾರು 500 ವರ್ಷಗಳ ಕಾಲದ ಹೋರಾಟದ ತ್ಯಾಗ ಬಲಿದಾನದ ಸಮರ್ಪಣೆಯ ದಿನ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು. ನಮಗೆಲ್ಲರಿಗೂ ಒಳಗಡೆಯಿಂದ ಒಂದು ವಿದ್ಯುತ್ ಶಕ್ತಿ ಸಂಚಾರ ಆಗ್ತಾ ಇದೆ, ಕರೆಂಟ್ ಪಾಸ್ ಆಗ್ತಿದೆ ಅಂತ ನಾವೇನ್ ಹೇಳ್ತೇವೆ. ಆ ಕರೆಂಟ್ ಪಾಸ್ ಆಗ್ತಾ ಇದೆ ದಿನ ಇವತ್ತು. ಯಾಕೆಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ, ಅಯೋಧ್ಯೆಯಲ್ಲಿ ರಾಮನ ಮಂದಿರ ಆಗ್ತಾ ಇದೆ. ಆ ರಾಮನ ಮಂದಿರಕ್ಕೆ ಸುಮಾರು 500 ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ್ರು, ತ್ಯಾಗವನ್ನ ಮಾಡಿದ್ರು, ಬಲಿದಾನವನ್ನ ಮಾಡಿದ್ರು. ಎಷ್ಟೋ ಜನ ತನ್ನ ಪ್ರಾಣವನ್ನ ಆ ರಾಷ್ಟ್ರದೇವರಿಗೆ ಸಮರ್ಪಣೆ ಮಾಡಿದ್ರು. ಅದರ ಪರಿಯಾಗಿ ನಾವೆಲ್ಲರೂ ಕೂಡ ಇವತ್ತು ರಾಮ ಮಂದಿರ ಎಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆಯೋ ಆ ದಿನದಂದು ನಮ್ಮ ಊರಿನಲ್ಲಿ ನಾವೆಲ್ಲ ಸೇರಿಕೊಂಡು ಆ ಭಗವತಿಯ ಸನ್ನಿಧಿಯಲ್ಲಿ ರಾಮತಾರಕ ಯಜ್ಞವನ್ನ ಮಾಡ್ತಾ ಇದ್ದೇವೆ. ಇದು ನಮಗೆಲ್ಲ ಸಿಕ್ಕಿರ್ತಕ್ಕಂತಹ ಒಂದು ಅದ್ಭುತ ಸುದಿನ ಅಂತ ಹೇಳಿಕ್ ಬಯಸುತ್ತೀನಿ. ಯಾಕಂದ್ರೆ ಹಿಂದೆ ಇದ್ದಂತಹ ಎಷ್ಟೋ ಜನರ ಆಸೆ ಆಗಿತ್ತು, ಅವರ ಜೀವನ ಪೂರ್ತಿ ಅವರನ್ನ ಯೋಚನೆ ಮಾಡ್ತಾ ಇದ್ರು. ನಮಗೆ ಯಾವತ್ತೂ ಆ ದಿನ ಬರುತ್ತೋ ಅನ್ನೋದು ಎಲ್ಲರೂ ಕಾಯ್ತಾ ಇದ್ರು. ಶಬರಿ ಕಾಯ್ತಾ ಇದ್ದಾಗೆ ಎಲ್ಲರೂ ಕಾಯ್ತಾ ಇದ್ರು, ಆ ದೇವಿ ಅಹಲ್ಯ ಕಾಯ್ತಾ ಇದ್ದಾಗೆ ಎಲ್ಲರೂ ಕಾಯ್ತಾ ಇದ್ರು, ನಮ್ಮ ಪೂರ್ವಜರು ಎಲ್ಲರೂ ಕಾಯ್ತಾ ಇದ್ರು. ಒಂದಲ್ಲ ಒಂದಿನ ರಾಮ ಮಂದಿರ ಆಗುತ್ತೆ, ನಾನು ಅದಕ್ಕೆ ಭೇಟಿ ನೀಡಬಹುದು. ಅದೆಷ್ಟೋ ಸಮಯ ಸಿಗ್ಲಿಲ್ಲ ಪೂರ್ವಜರಿಗೆ, ಇದು ಸಿಗ್ಲಿ. ಆ ಸುದಿನ ಸಿಕ್ಕಿರ್ತಕ್ಕಂಥ ನಮಗೆ ಮಾತ್ರ. ಹಾಗಾಗಿ ನಾವೆಲ್ಲ ಸಂತೋಷದಿಂದ ಸಡಗರದಿಂದ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಅನಿವಾರ್ಯ. ಇನ್ಯಾರನ್ನು ದುಃಖ ಪಡಿಸ್ಲಿಕ್ಕೋಸ್ಕರ ನಾವು ಆಚರಣೆ ಮಾಡ್ತಾ ಇಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. ಬೇರೆ ಯಾವುದೋ ಮತಕ್ಕೋಸ್ಕರ ಅವರಿಗೆ ದುಃಖ ಆಗುತ್ತೆ ಅಥವಾ ಅವರಿಗೆ ಮತ್ತಿಂದಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಆಚರಣೆ ಮಾಡ್ತಾ ಇಲ್ಲ. ನನ್ನ ಧರ್ಮದ ಸಂರಕ್ಷಣೆಗೋಸ್ಕರ ಸನಾತನಿಗಳು ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.